ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಗಾಯತ್ರಿ ಅಂತೇಳ್ಬಿಟ್ಟು, ವಯಸ್ಸು 38 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಗಂಡ ಇಲ್ಲದ ವಿಧವೆ ಜೀವನ ಅಂತೇಳಿ ತಿಳಿಸಿರೋದು. ಇರೋದು ಚಾಮರಾಜಪೇಟೆ ಅಂತೇಳಿ ತಿಳಿಸಿದ್ದಾರೆ. ಸೊ ಇವರಿಗೆ ಗಂಡ ಇಲ್ಲ ಅಂತೇಳ್ಬಿಟ್ಟು ಜನರೆಲ್ಲರೂ ಕೆಟ್ಟ ದೃಷ್ಟಿಯಿಂದ ನೋಡುತ್ತಾರೆ ಅಂತೇಳಿ ತಿಳಿಸಿದ್ದಾರೆ. 7 ವರ್ಷದ ವಿಧವೆ ಜೀವನ ಮಾಡುತ್ತಿದ್ದೇನೆ ಅಂತೇಳಿ ಹೇಳಿಕೊಂಡಿರೋದು. ಆಸೆಗಳನ್ನು ಪೂರೈಸೋದಕ್ಕೆ ಒಬ್ಬ ಗೆಳೆಯ ಬೇಕು, ಕರೆ ಮಾಡಿ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ ವೋಕ್ಸ್ವ್ಯಾಗನ್ ಟೈಗರ್ ಆಲ್ಸ್ವೇಸ್ 4 ಮೋಷನ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಸಂಪೂರ್ಣದ ಡೀಟೇಲ್ಸು ಮುಂದೆ ನೋಡ್ತಾ ಹೋಗೋಣ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನಿವಳ ವಿಧವೆ ಜೀವನ ಹೇಗಿದೆ ಅಂತೇಳಿ ಕೆಲವೊಂದು ಇನ್ಫಾರ್ಮೇಷನ್ ಸಹಿತ ಕೊಟ್ಟಿದ್ದಾಳೆ, ಅದನ್ನು ಸಹಿತ ನೋಡ್ತಾ ಹೋಗೋಣ. ಮೊದಲನೇದು, ನನಗೆ ಪರಿಚಯ ಇರುವವರೇ ನನ್ನ ದೇಹವನ್ನು ಅನುಭವಿಸೋದಕ್ಕೆ ಮನೆಯ ಸುತ್ತಮುತ್ತ ಓಡಾಡುತ್ತಿದ್ದಾರೆ ಅಂತೇಳಿ ತಿಳಿಸಿರೋದು. ಅದಕ್ಕೆ ರಾತ್ರಿ 9 ಗಂಟೆಗೆ ಲೈಟ್ ಆಫ್ ಮಾಡಿ ಮಲಗುತ್ತೇನೆ. ಮಾಡಿಸಿಕೊಳ್ಳುವ ಆಸೆ ನನಗೂ ಸಹಿತ ಇದೆ, ಆದರೆ ಮೋಸ ಹೋಗುತ್ತೇನೆ ಅನ್ನುವ ಭಯದಿಂದ ಇದುವರೆಗೆ ಸಹಿತ ಯಾರಿಗೂ ತೂತು ಕೊಟ್ಟಿಲ್ಲ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅಂದರೆ ಫ್ರೆಂಡ್ಸ್, ಗಂಡ ತೀರಿಕೊಂಡ ನಂತರ ಪರಿಚಯ ಇರುವವರೇ ಇವರ ತೂತನ್ನು ಕೇಳೋದಕ್ಕೆ ಮನೆಯ ಸುತ್ತಮುತ್ತಲೂ ಕೂಡ ಓಡಾಡುತ್ತಿರುತ್ತಾರೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಇಷ್ಟೆಲ್ಲ ಪ್ರಾಬ್ಲಮ್ ಇದ್ರೂ ಕೂಡ ಯಾರಿಗೂ ಸಹಿತ ತೂತನ್ನು ಕೊಟ್ಟಿಲ್ಲ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ನೋಡಿ, ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು. ಇವರ ಸದ್ಯದ ನಿರ್ಧಾರ ಯಾವ ಥರ ಇದೆ ಅಂತೇಳಿಯೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಳ್ಳೆ ವ್ಯಕ್ತಿಯ ಜೊತೆಗೆ ಸಂಬಂಧವನ್ನು ಬೆಳೆಸೋದಕ್ಕೆ ಆಸೆ ಇದೆ ಅಂತೇಳಿ ತಿಳಿಸಿರೋದು. ನನ್ನ ಮನಸ್ಸಿನ ಭಾವನೆಗಳಿಗೆ ಸ್ಪಂದನೆ ಕೊಡ್ತಕ್ಕಂತಹ ಗೆಳೆಯ ಬೇಕು, ಇದ್ದರೆ ತೂತು ಸಿಗುತ್ತೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನು ಹತ್ತಿರದ ಪಾರ್ಕಿನಲ್ಲಿ ಮುದ್ದಾಡುವ ಬೈಕೆ ಕೂಡ ಇದೆ. ಹೇಗಾದರೂ ಮಾಡಿ ದೇಹದ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಬೇಕು ಅಂತೇಳಿ ಇದಿಷ್ಟು ಸದ್ಯದ ನಿರ್ಧಾರದ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಒಬ್ಬ ನಂಬಿಕಸ್ಥ ಗೆಳೆಯ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಬಹುದು. ಕೊನೆಯದಾಗಿ ಫ್ರೆಂಡ್ಸ್, ಇವರ ಬಳಿ ಇರತಕ್ಕಂಥ ವೋಕ್ಸ್ವ್ಯಾಗನ್ ಟೈಗರ್ ಆಲ್ ಸ್ಪೇಸ್ 4 ಮೋಷನ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಇದರ ರಿಜಿಸ್ಟ್ರೇಷನ್ ಇಯರ್ ಬಂದ್ಬಿಟ್ಟು ಆಗಸ್ಟ್ 2020 ಅಂತೇಳಿ ತಿಳಿಸಿದ್ದಾರೆ. ಇನ್ಸೂರೆನ್ಸು ಕನ್ಫರೆನ್ಸಿವ್ ಆಗಿದೆ. ಫ್ಯೂಯಲ್ ಟೈಪು ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ 7 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬಹುದು. ಇನ್ನು ಕಿಲೋಮೀಟರ್ ಡ್ರೈವನು 30,000 ಕಿಲೋಮೀಟರ್ ರನ್ ಆಗಿದೆ. RTO ಮೈಸೂರು ಅಂತೇಳಿ ತಿಳಿಸಿದ್ದಾರೆ. ಓನರ್ಶಿಪ್ ಇವರೇ ಫಸ್ಟ್ ಓನರ್ ಆಗಿರೋದು. ಇನ್ನು ಇಂಜಿನ್ ಡಿಸ್ಪ್ಲೇಸ್ಮೆಂಟು 1984 cc. ಟ್ರಾನ್ಸ್ಮಿಷನ್ ಆಟೋಮೆಟಿಕ್ ಇದೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇನ್ನು ರೈಟ್ ಸೈಡ್ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ. ಸೊ ಸಖತ್ತಾಗಿ ತೂತಿನ ಜೊತೆಗೆ ಕಾರನ್ನು ಸಹಿತ ಮೇಂಟೈನ್ ಮಾಡಿದ್ದೇನೆ ಅಂತೇಳಿ ಮಾಹಿತಿಯನ್ನು ಸಹಿತ ಕೊಟ್ಟಿರೋದು. ಸೊ ಈ ಒಂದು ಪ್ರೊಫೈಲ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.